ಯುಡಿಐಡಿ ಕಾರ್ಡ್ ವಿತರಣೆಯಲ್ಲಿ ಆಗುತ್ತಿರುವ ವಿಳಂಬದಿಂದ ಕೊಪ್ಪಳ ಜಿಲ್ಲೆಯ ವಿಕಲಚೇತನರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಕಳೆದ ಹಲವು ತಿಂಗಳುಗಳಿಂದ ಕಾರ್ಡ್ ಸಿಗದೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುತ್ತಿರುವುದಾಗಿ ಆರೋಪಿಸಿರುವ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಯುಡಿಐಡಿ ಕಾರ್ಡ್ ವಿತರಣೆಯನ್ನು ತ್ವರಿತಗೊಳಿಸುವಂತೆ ಹಾಗೂ ವಿಕಲಚೇತನರ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು. ಕಳೆದ 6 ರಿಂದ 7 ತಿಂಗಳಾದರೂ ಅರ್ಹ ಫಲಾನುಭವಿಗಳಿಗೆ ಯುಡಿಐಡಿ ಕಾರ್ಡ್ ವಿತರಿಸದಿರುವುದರಿಂದ ವಿಕಲಚೇತನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಒಕ್ಕೂಟದ ಪದಾಧಿಕಾರಿಗಳು ಆರೋಪಿಸಿದರು. ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅರ್ಜಿಗಳ ಅನುಮೋದನೆ ವಿಳಂಬವಾಗುತ್ತಿದ್ದು, ಈ ಹಿಂದೆ ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳುತ್ತಿದ್ದ ಪ್ರಕ್ರಿಯೆ ಈಗ ತಿಂಗಳುಗಟ್ಟಲೆ ಬಾಕಿ ಉಳಿದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಯುಡಿಐಡಿ ಕಾರ್ಡ್ ವಿಳಂಬದಿಂದ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ದೂರಿದರು. ಇದರ ಜೊತೆಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ವಿಕಲಚೇತನರ ಅನುಕೂಲಕ್ಕಾಗಿ ಅಗತ್ಯವಿರುವ ರ್ಯಾಂಪ್, ವೀಲ್ಚೇರ್ ಹಾಗೂ ಲಿಫ್ಟ್ ವ್ಯವಸ್ಥೆಗಳು ಸಮರ್ಪಕವಾಗಿಲ್ಲ. ಜಿಲ್ಲಾ ಮಟ್ಟದಲ್ಲಿ ನಿಯಮಿತವಾಗಿ ನಡೆಯಬೇಕಿದ್ದ ಕುಂದುಕೊರತೆ ಸಭೆಗಳನ್ನು ಪುನರಾರಂಭಿಸಬೇಕು ಎಂದು ಒತ್ತಾಯಿಸಲಾಯಿತು. ಅಲ್ಲದೆ ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ ಮತ್ತು ಯುಆರ್ಡಬ್ಲ್ಯೂ ಕಾರ್ಯಕರ್ತರಿಗೆ ಸಾರಿಗೆ ವೆಚ್ಚ ನೀಡುವುದು ಹಾಗೂ ಕಳೆದ 3 ತಿಂಗಳುಗಳಿಂದ ಬಾಕಿ ಉಳಿದಿರುವ ವಿಕಲಚೇತನರ ಮಾಶಾಸನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಮಲ್ಲಿಕಾರ್ಜುನ ವೈ ಪೂಜಾರ್, ಜಿಲ್ಲಾಧ್ಯಕ್ಷ ಅನ್ವರ್ ಪಟೇಲ್, ತಾಲೂಕು ಅಧ್ಯಕ್ಷ ಹುಲಗಪ್ಪ ಕಾಗೇರಿ ಸೇರಿದಂತೆ ಒಕ್ಕೂಟದ ಹಲವು ಪದಾಧಿಕಾರಿಗಳು ಮತ್ತು ನೂರಾರು ವಿಕಲಚೇತನರು ಭಾಗವಹಿಸಿದ್ದರು. ಯುಡಿಐಡಿ ಕಾರ್ಡ್ ವಿತರಣೆಯ ವಿಳಂಬ ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ವಿಕಲಚೇತನರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಜಿಲ್ಲಾಡಳಿತ ಈ ಮನವಿಗೆ ಎಷ್ಟು ಬೇಗ ಸ್ಪಂದಿಸಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಕರ್ನಾಟಕ ವಿಕಲಚೇತನ ಮತ್ತು ರಾಜ್ಯ ಒಕ್ಕೂಟದ ಏನಪ್ಪಾ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಪಿಂಚಣಿ ಇರ್ಬೋದು, ಅಂದ್ರೆ ಮಾಶಾಸನ ಇರ್ಬೋದು, ಯುಡಿಐಡಿ ಕಾರ್ಡ್ ಇರ್ಬೋದು, ಆಮೇಲೆ ನಮಗೆ ಓಡಾಡ್ತಕ್ಕಂಥ ರ್ಯಾಂಪ್ ವ್ಯವಸ್ಥೆ ಇರ್ಬೋದು, ಆಮೇಲೆ 5% ಅನುದಾನ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಾಗ ಇವತ್ತು ಕರ್ನಾಟಕ ರಾಜ್ಯ ಬೆಂಗಳೂರಿಂದ ಮಾನ್ಯ ಅಧ್ಯಕ್ಷರಾದಂತ ಸುಗ್ಯಾನಿ ಅವರು ಒಂದು ಮಾತಿನ ಮುಖಾಂತರ ಒಂದು ದೂರವಾಣಿ ಮೂಲಕ ಏನು ಕರೆ ಕೊಟ್ಟಿದ್ರು, ಅದರ ಪ್ರಕಾರ ನಾವು ಇವತ್ತು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನಪ್ಪಾ ಒಂದು ಖಂಡಿಸ್ಬೇಕಂದ್ರೆ ನಾವು ಬಹು ಮುಖ್ಯವಾದ ವಿಷಯ ಅಂದ್ರ ಯುಡಿಐಡಿ ಕಾರ್ಡ್. ಯುಡಿಐಡಿ ಕಾರ್ಡ್ ಏನಪ್ಪಾ ಸಮಸ್ಯೆ ಅಂದ್ರ ಪ್ರತಿ ವಾರ ಮತ್ತು ಪ್ರತಿ 3 ವಾರನೂ ಯುಡಿಐಡಿ ಕಾರ್ಡ್ ಕ್ಯಾಂಪ್ ಆಗ್ತೈತಿ. ಯುಡಿಐಡಿ ಕಾರ್ಡ್ ಸಂಬಂಧಪಟ್ಟಂಗ ವಿಕಲಚೇತನ ಕರೆಸ್ತಾರ, ಕ್ಯಾಂಪ್ ಮಾಡ್ತಾರ. ಬಟ್ ಆದ್ರೆ ಇಲ್ಲಿವರೆಗೆ ಆದ್ರೂ ಒಂದು ಕಾರ್ಡ್ ಒಬ್ರು ಕೊಡ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರ ಅಲ್ಲಿ ಸಿಬ್ಬಂದಿಗಳ ಒಂದು ತಾರತಮ್ಯ ಇರ್ಬೋದು, ಆಮೇಲೆ ಡಿಸ್ಟ್ರಿಕ್ಟ್ ಸರ್ಜನ್ ಅಂದ್ರ ವೈದ್ಯಕೀಯ ಜಿಲ್ಲಾ ವೈದ್ಯರ ಒಂದು ಕೊರತೆ ಇರ್ಬೋದು. ಅದ್ರ ಕಾರಣ ಕೊರತೆ ಏನಿಲ್ಲ, ಸಿಬ್ಬಂದಿಗಳು ಅದರ. ಬಟ್ ಆದ್ರೆ ಅದೇನು OTP ಮೂಲಕ ಒಂದು ನ್ಯಾಯ ಹೇಳಿಕೆಯಿಂದ ಅವರು ನಮ್ಮಿಂದ ವಿಕಲಚೇತನರಿಂದ ಪಾರಾಗ್ತಾ ಇದ್ದಾರೆ. ಬಟ್ ಆದ್ರೆ ಅದು ಸಲಹೆ ಅಂತ ನಾನು ಅಲ್ಲಂತ ಬಯಸ್ತಾ ಇದೀನಿ. ಇವತ್ತೇನು ನಾವು ಮುಂಬರುವ ದಿನಗಳಲ್ಲಿ ಇವತ್ತು ಯುಡಿಐಡಿ ಕಾರ್ಡ್ ಆಗಲಿಲ್ಲ ಅಂದ್ರ ಇವತ್ತು ನಮ್ಮ ಸ್ಕೂಲ್ ಮಕ್ಕಳಿಗೆ ಬಹಳ ಅನ್ಯಾಯ ಆಗ್ತೈತಿ. ವಿಕಲಚೇತನ ಮಕ್ಕಳು ಸಂಬಂಧಪಟ್ಟಾಗ ಸ್ಕೂಲ್ ಯುಡಿಐಡಿ ಕಾರ್ಡ್ ತಂದ್ರೆ ಮಾತ್ರ ಸ್ಕೂಲ್ ಅಡ್ಮಿಷನ್ ಆಗುತ್ತಾ, ಇಲ್ಲಾಂದ್ರೆ ಅಡ್ಮಿಷನ್ ಮಾಡ್ಸೇನಾಗಿಲ್ಲ ಅಂತ ಹೇಳಿ ಮಾನ್ಯ ಶಿಕ್ಷಕರು ಹೇಳ್ತಾ ಇದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಕೊಡೋದು ಏನಂದ್ರೆ ಯುಡಿಐಡಿ ಕಾರ್ಡ್ ಇಶ್ಯೂ ಮಾಡಕ್ಕ ಆಗ್ಲೇಬೇಕಂತ ಹೇಳಿ ಒಂದು ಮನವಿ ಕೊಡ್ತಾ ಇದ್ವಿ, ಬಂದಿದ್ವಿ. ಈಗ ಅದೇ ತರವಾಗಿ ಒಂದು ಇದು ಅನುಪಾಲನಾ ಗೃಹ ಒಂದು ನಿರಾಶ್ರಿತ ಬುದ್ಧಿಮಾಂದ್ಯ ಮಕ್ಕಳ ಒಂದು ಸಮಸ್ಯೆ ಆಗಿದೆ. ದಯವಿಟ್ಟು ಅದನ್ನ ಗಂಭೀರವಾಗಿ ಪರಿಶೀಲಿಸಿ ಒಮ್ಮೆ ಪರಿಶೀಲನೆ ಮಾಡಿದ್ರು ಅದು ಸಂಬಂಧಪಟ್ಟ ಅಧಿಕಾರಿಗಳು ಮಾನ್ಯ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ದೇಶಪಾಂಡೆ ಅವರು ಏನು ಕ್ಯಾರಿ ಆಗಿಲ್ಲ. ದಯವಿಟ್ಟು ಅದನ್ನ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಆಗ್ಲಿಲ್ಲ ಅಂದ್ರೆ ನಾವು ಇವತ್ತು ಉಗ್ರ ಹೋರಾಟವನ್ನು ನಂಬಿಕೊಳ್ಳಕ್ಕೆ ಸಿದ್ಧವಾಗಿದ್ವಿ. ಯಾಕಂದ್ರೆ 21 ಮಕ್ಕಳಲ್ಲಿ 12 ಮಕ್ಕಳನ್ನು ತೀರ್ಕೊಂಡವ, ಈಗ 8 ಮಕ್ಕಳು ಉಳಿದವು. ಅದ್ರ ಸಮಸ್ಯೆ ಯಾರು ಬಗೆಹರಿಸ್ತಾರ? ಅದ್ರಲ್ಲಿ ಸರಿಯಾದ ಊಟ ಇಲ್ಲ, ಏನಿಲ್ಲ. ನಾ ಕೇಳಿದ್ರ ಯಾಕೆ ಹಿಂಗ ಆಗ್ತೈತೆ ಅಂತ ಕೇಳಿದ್ರೆ, ಇಲ್ಲ ಅವ್ರಿಗೆ ಕ್ಯಾನ್ಸರ್ ಐತಿ, ಅವ್ರು ಲಿವರ್ ಫೇಲ್ ಆಗ್ಯಾವು, ಅವ್ರು ಹೊಟ್ಟೆಯಲ್ಲಿ ಹುಣ್ಣಾಗ್ಯಾವು, ಅವ್ರನ್ನ ಯಾವ್ದು ಇದು ಬರುತ್ತೆ. ಬಟ್ ಆದ್ರೆ ನಾವು ಪರಿಶೀಲನೆ ಮಾಡಿದಾಗ ಸರಿಯಾದ ಫುಡ್ ಅನ್ನು ಕೊಡ್ತಾ ಇಲ್ಲ, ಮಕ್ಕಳಿಗೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ನಡೀತಾ ಇಲ್ಲ, ಔಷಧಿನ ದೊರಕ್ತಾ ಇಲ್ಲ. ದಯವಿಟ್ಟು ಅದ್ರ ಸಂಬಂಧಪಟ್ಟ ಏನ್ ಅಧಿಕಾರಿಗಳೇನಿದಾರಲ್ಲ ಅದಕ್ಕ ಮಾನ್ಯ ಜಿಲ್ಲಾಧಿಕಾರಿಗಳು ಅತಿ ಶೀಘ್ರದಲ್ಲಿ ಅದನ್ನ ಸ್ಪಂದನೆ ಮಾಡಿ ಸ್ಥಳಾಂತರಿಸ್ಬೇಕಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಆ ಅನುಪಾಲನಾ ಗೃಹ ಇರಬಾರ್ದು, ಅದ್ರಂಗೆ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ನಾವು ಮುಂಬರುವ ವಾರದಲ್ಲೇ
ಸತ್ಯಾಗ್ರಹವನ್ನು ಕೊಡ್ತೀವಿ ಅಂತ ಹೇಳಿ ನನ್ನ ಮಾತು